ಎಲ್ರಿಗೂ ನಮಸ್ಕಾರ. ಟಾಪರ್ IAS ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವಿವತ್ತು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂವಿಂದ ಇಂಪಾರ್ಟೆಂಟ್ ಆರ್ಟಿಕಲ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಮೊದಲನೇ ಆರ್ಟಿಕಲು ನ್ಯೂಕ್ಲಿಯರ್ ಕೇಪಬಲ್ ಅಗ್ನಿ ಪಿ ಮಿಸೈಲ್ ಟೆಸ್ಟ್ ಫೈರ್. ಸೊ ಅಂದರೆ ಅಗ್ನಿ ಪಿ ಮಿಸೈಲ್ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಇದೊಂದು ನ್ಯೂ ಜನ್ರೇಷನ್ ಅಡ್ವಾನ್ಸ್ಡ್ ವೇರಿಯಂಟ್ ಆಫ್ ಅಗ್ನಿ ಕ್ಲಾಸ್ ಆಫ್ ಮಿಸೈಲ್. ಸೊ ಅಂದರೆ ತುಂಬ ಅಗ್ನಿ ಕ್ಲಾಸ್ ಆಫ್ ಮಿಸೈಲ್ಸ್ ಇದೆ, ಅದರಲ್ಲಿ ಇದು ನ್ಯೂ ಜನ್ರೇಷನ್ ವೆರಿ ಅಡ್ವಾನ್ಸ್ಡ್ ವೇರಿಯಂಟ್ ಅಂತಲೇ ಹೇಳ್ಬೋದು. ಸೊ ಇದ್ರದ್ದು ರೇಂಜ್ ಕೇಪಬಿಲಿಟಿ ಎಷ್ಟಿದೆ ಅಂದರೆ 1000 to 2000 ಕಿಲೋಮೀಟರ್ ಇದೆ. ಸೊ ನ್ಯೂ ಜನ್ರೇಷನ್ ಆಫ್ ನ್ಯೂಕ್ಲಿಯರ್ ಕೇಪಬಲ್ ಆಫ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಗ್ನಿ ಪಿ ಅಂದರೆ ಅಗ್ನಿ ಪ್ರೈಮ್ ಏನಿದೆ, ಇದು ಒಂದು ಸಕ್ಸಸ್ಫುಲ್ಲಾಗಿ ಟೆಸ್ಟ್ ಫೈರ್ ಮಾಡಲಾಗಿದೆ. ಯಾರು ಇದನ್ನು ಟೆಸ್ಟ್ ಫೈರ್ ಮಾಡಿದ್ದಾರೆ ಅಂದರೆ DRDO, ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಎಲ್ಲಿ ಟೆಸ್ಟ್ ಫೈರ್ ಮಾಡಿದ್ದಾರೆ ಅಂದರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಐಲ್ಯಾಂಡ್ ಅಂದರೆ ಬಾಲ್ಸೂರ್ ಆಫ್ ಕೋಸ್ಟ್ ಆಫ್ ಒಡಿಸ್ಸಾದಲ್ಲಿ ಇದನ್ನು ಟೆಸ್ಟ್ ಫೈರ್ ಮಾಡಿ ಚೆಕ್ ಮಾಡಿದ್ದಾರೆ. ಸೊ ಇದರಲ್ಲಿ ತುಂಬ ಮೆನಿ ಅಡ್ವಾನ್ಸ್ ಟೆಕ್ನಾಲಜೀಸ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಅದರಲ್ಲಿ ಕಾಂಪೋಸೈಟ್ಸು, ಪ್ರೊಪಲ್ಷನ್ನು ಸಿಸ್ಟಮು ಮತ್ತು ಇನೋವೇಟಿವ್ ಗೈಡೆನ್ಸು, ಕಂಟ್ರೋಲ್ ಮೆಕ್ಯಾನಿಸಮು, ಸ್ಟೇಟ್ ಆಫ್ ದ ಹಾರ್ಟ್ ನ್ಯಾವಿಗೇಷನ್ ಸಿಸ್ಟಮು ಇದನ್ನೆಲ್ಲನೂ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅಗ್ನಿ ಪಿ ಮಿಸೈಲ್ಸಲ್ಲಿ ಇಂಡಿಯಾದ್ದು ಕ್ರೆಡಿಬಲ್ ಡಿಟರೆನ್ಸ್ ಕೆಪಬಿಲಿಟಿ ಏನಿದೆ ಅದನ್ನು ಇನ್ನೂ ಸ್ಟ್ರೆಂಥನ್ ಮಾಡುತ್ತೆ ಇದನ್ನು ಆ್ಯಡಪ್ ಮಾಡೋದ್ರಿಂದ ಅಂತ ಹೇಳ್ತಿದ್ದಾರೆ. ಸೊ ಅಗ್ನಿ ಕ್ಲಾಸ್ ಆಫ್ ಮಿಸೈಲ್ಸು ಇಂಪಾರ್ಟೆನ್ಸ್ ಏನಂದರೆ ಇದು ನ್ಯೂಕ್ಲಿಯರ್ ಲಾಂಚ್ ಕೆಪಬಿಲಿಟಿನ ಇಂಪ್ರೂವ್ ಮಾಡುತ್ತೆ. ಈಗ ಎಕ್ಸಾಂಪಲ್ ಪೃಥ್ವಿ ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಏನಿದೆ ಅದು, ಸಬ್ಮರೈನ್ ಲಾಂಚ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಮತ್ತು ಫೈಟರ್ ಏರ್ಕ್ರಾಫ್ಟ್ಸನ್ನು ಕೂಡ ಇದು ಇನ್ಕ್ಲೂಡ್ ಮಾಡಿದೆ. ಸೊ ಲಾಂಗೆಸ್ಟ್ ಆಫ್ ದ ಅಗ್ನಿ ಸೀರೀಸ್, ಇದು ಅಗ್ನಿ ಸೀರೀಸಲ್ಲೇ ತುಂಬ ಲಾಂಗೆಸ್ಟ್ ಅಂತಲೇ ಹೇಳ್ಬೋದು. ಅಗ್ನಿ 5 ಆ್ಯನ್ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ವಿತ್ ಎ ರೇಂಜ್ ಆಫ್ 5000 ಕಿಲೋಮೀಟರ್. ಸೊ ಈ ಅಗ್ನಿ 5000 ಕಿಲೋಮೀಟರ್ ಇದೆ. ಹ್ಯಾಸ್ ಆಲ್ರೆಡಿ ಬಿನ್ ಟೆಸ್ಟೆಡ್ ಸೆವೆರಲ್ ಟೈಮ್, ತುಂಬ ಸಲ ಟೆಸ್ಟ್ ಮಾಡಿದ್ದಾರೆ, ಮತ್ತು ಇಂಡಕ್ಷನ್ ಮಾಡೋದಕ್ಕೂ ವ್ಯಾಲಿಡೇಟ್ ಮಾಡಿದ್ದಾರೆ. ಇದನ್ನು ಲಾಂಗೆಸ್ಟ್ ಅಂತಲೇ ಹೇಳ್ಬೋದು. ಫಾಸ್ಟ್ ಫ್ಯೂ ಇಯರ್ಸ್ ಸಲಿ ಇಂಡಿಯಾ ಸಬ್ಮೆರೈನ್ ಬೇಸ್ಡ್ ನ್ಯೂಕ್ಲಿಯರ್ ಲಾಂಚ್ ಕೆಪಬಿಲಿಟಿನ ಆಪ್ರೇಷನಲೈಸ್ ಮಾಡಿದೆ. ಅಂದರೆ ಇದು ನ್ಯೂಕ್ಲಿಯರ್ ಟ್ರಯಾಡ್ನ ಕಂಪ್ಲೀಟ್ ಮಾಡ್ತಿದೆ ಅಂತ ಹೇಳ್ತಿದೆ. ನ್ಯೂಕ್ಲಿಯರ್ ಟ್ರಯಾಡ್ ಅಂದರೆ ಏರಿಂದಲೂ ಲಾಂಚ್ ಮಾಡ್ಬೋದು, ಲ್ಯಾಂಡಿಂದಲೂ ಲಾಂಚ್ ಮಾಡ್ಬೋದು ಮತ್ತು ವಾಟರಿಂದಲೂ ಲಾಂಚ್ ಮಾಡ್ಬೋದು ಅಂತ ಅರ್ಥ. ಸೊ ಎಸ್ಪೆಷಲಿ ಇಂಪಾರ್ಟೆನ್ಸ್ ಗಿವನ್ ಟು ನೋ ಫಸ್ಟ್ ಯೂಸ್ ಪಾಲಿಸಿ. ಸೊ ನಮ್ಮದು ನ್ಯೂಕ್ಲಿಯರ್ ಪಾಲಿಸಿ ಏನಿದೆ ಅಂದರೆ ನೋ ಫಸ್ಟ್ ಯೂಸ್ ಅಂದರೆ ಡಿಟರೆನ್ಸ್ ಪಾಲಿಸಿನ ನಾವು ಫಾಲೋ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನೋ ಫಸ್ಟ್ ಯೂಸ್ ಪಾಲಿಸಿಗೆ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇರೋದ್ರಿಂದ ಸೊ ಇದನ್ನು ರಿಸರ್ವ್ ಮಾಡ್ಬೋದು. ರೈಟ್ ಆಫ್ ಮ್ಯಾಸಿವ್ ರಿಟ್ಯಾಲಿಯೇಷನ್ಗೆ ಇಫ್ ಇನ್ ಕೇಸ್ ನ್ಯೂಕ್ಲಿಯರ್ ವೆಪನ್ ಫಸ್ಟಿಂದ ನಾವು ಸ್ಟಕ್ ಆದರೂ ಕೂಡ ಇದನ್ನು ರಿಟ್ಯಾಲಿಯೇಷನ್ಗೆ ಅಂದರೆ ಮ್ಯಾಸಿವ್ ರಿಟ್ಯಾಲಿಯೇಷನ್ಗೋಸ್ಕರ ಇದನ್ನು ರಿಸರ್ವ್ ಮಾಡಿ ಇಟ್ಕೊಳ್ಬೋದು ಅಂತ ಹೇಳ್ತಿದ್ದಾರೆ. ಮತ್ತು DRDO ಜಾನ್ 2020ನಲ್ಲಿ 3500 ಕಿಲೋಮೀಟರ್ ರೇಂಜ್ ಇರೋವಂಥ ಒಂದು ಸಬ್ಮರೈನ್ ಬ್ಯಾಲಿಸ್ಟಿಕ್ ಮಿಸೈಲ್ K4ನ ಕೂಡ ಟೆಸ್ಟ್ ಮಾಡಿತ್ತು. ಸೊ ಈ ಒಂದ್ಸಲಿ ಇದನ್ನು ಇಂಡಕ್ಟ್ ಮಾಡಿದ್ರೆ ದಿ ಮಿಸೈಲ್ಸ್ ವಿಲ್ ಬಿ ಮೇನ್ ಸ್ಟೇ ಇನ್ ದ ಅರಿಯಂತ್ ಕ್ಲಾಸ್ ಆಫ್ ಇಂಡಿಜಿನಸ್ ಬ್ಯಾಲಿಸ್ಟಿಕ್ ಮಿಸೈಲ್ ನ್ಯೂಕ್ಲಿಯರ್ ಸಬ್ಮರೈನ್. ಸೊ ಇದನ್ನು ಅರಿಯಾಂತ್ ಕ್ಲಾಸ್ ಆಫ್ ಸಬ್ಮರೈನ್ಸ್ಗೆ ಇಂಡಕ್ಟ್ ಮಾಡ್ತಿದ್ದಾರೆ. ಸೊ INS ಅರಿಯಾಂತ್ ಈಸ್ ದ ಓನ್ಲಿ SSBN in service. So is aimed with K-15 missile with a range of 750 kilometers. ನೆಕ್ಸ್ಟ್ ಆರ್ಟಿಕಲ್ ಬಂದರೆ ಗೌರ್ಮೆಂಟ್ ಅನ್ವೀಸ್ ಸ್ಟಿಮ್ಯುಲಸ್ ಆಫ್ 6.28 lakh crore. ಸೊ ಅಂದರೆ ಗೌರ್ಮೆಂಟು 6.2 lakh crore ರೂಪೀಸ್ನ ರಿಲೀಸ್ ಮಾಡಿದೆ. ಏನಕ್ಕೋಸ್ಕರ ಅಂದರೆ ಫೈನಾನ್ಸ್ ಮಿನಿಸ್ಟರ್ ಅವರು ರಿಲೀಫ್ ಪ್ಯಾಕೇಜ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಅಂದರೆ 6,28,993 crore ರೂಪೀಸ್ನ ಇಂಡಿಯನ್ ಎಕನಾಮಿಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ COVID-19 ಪ್ಯಾಂಡಮಿಕ್ನ ಫೈಟ್ ಮಾಡೋದಕ್ಕೆ ಈ ಒಂದು ಅಮೌಂಟನ್ನು ರಿಲೀಸ್ ಮಾಡಿದ್ದಾರೆ. ಟೋಟಲು 17 ಮೆಜರ್ಸ್ನ ಅನೌನ್ಸ್ ಮಾಡಿದ್ದಾರೆ ಈ ಒಂದು ಸ್ಕೀಮ್ ಅಂಡರಲ್ಲಿ. ಅದರಲ್ಲಿ 2 ಮೆಜರ್ಸು ಆಲ್ರೆಡಿ ಅಲ್ಲಿ ಫಸ್ಟೇ ಅನೌನ್ಸ್ ಮಾಡಿದ್ದಾರೆ, ಅದನ್ನು ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಯಾವುದ್ಯಾವುದಂದರೆ ಈಗ DAP ಮತ್ತು PNK ಫರ್ಟಿಲೈಸರ್ಸ್ಗೆ ಏನು ಅಡಿಷ್ನಲ್ ಸಬ್ಸಿಡಿ ಕೊಟ್ಟಿದ್ರು ಅದನ್ನು ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಮತ್ತು ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನಾನ ಎಕ್ಸ್ಟೆನ್ಷನ್ ಮಾಡಿದ್ರಲ್ಲ ಮೇಯಿಂದ ನವೆಂಬರ್ವರೆಗೂ, ಅದನ್ನು ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ನಾವು ಆಲ್ರೆಡಿ ಈ ಒಂದು DAP ಮತ್ತು PNK ಫರ್ಟಿಲೈಸರ್ಸ್ ಸಬ್ಸಿಡಿ ಬಗ್ಗೆನೂ ಡಿಸ್ಕಸ್ ಮಾಡಿದ್ವಿ, ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನಾ ಎಕ್ಸ್ಟೆನ್ಷನ್ ಬಗ್ಗೆನೂ ಡಿಸ್ಕಸ್ ಮಾಡಿದ್ದೀವಿ.
ಸೊ ನೆಕ್ಸ್ಟ್ ಇನ್ ರಿಮೈನಿಂಗ್ ಕೆಲವೊಂದು ಇಂಪಾರ್ಟೆಂಟ್ ಮೆಜರ್ಸ್ನ ಡಿಸ್ಕಸ್ ಮಾಡ್ತಿದ್ವಿ. ಸೊ ಆ ಒಂದು ಅಮೌಂಟಲ್ಲಿ 1.1 ಲ್ಯಾಕ್ ಕ್ರೋರ್ ಲೋನ್ ಗ್ಯಾರಂಟಿ ಸ್ಕೀಮ್ನ COVID-19 ಅಫೆಕ್ಟೆಡ್ ಸೆಕ್ಟರ್ಸಿಗೆ ಅಲೋಕೇಟ್ ಮಾಡಿದ್ದಾರೆ. ಅದರಲ್ಲಿ 50,000 ಟು ಹೆಲ್ತ್ ಸೆಕ್ಟರಿಗೆ ಅಲೋಕೇಟ್ ಮಾಡಿದ್ದಾರೆ. 60,000 ಕ್ರೋರ್ನ ಅದರ್ ಸೆಕ್ಟರ್ಸಿಗೆ ಅಲೋಕೇಟ್ ಮಾಡಿದ್ದಾರೆ. ಅದರಲ್ಲಿ ಟೂರಿಸಂ ಕೂಡ ಇನ್ಕ್ಲೂಡ್ ಆಗಿದೆ. ಮತ್ತು ಅಡಿಷ್ನಲ್ 1.5 ಲ್ಯಾಕ್ ಕ್ರೋರ್ನ ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮಿಗೆ ಕೊಟ್ಟಿದ್ದಾರೆ. ಸೊ ಈ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ನ ಕೂಡ ಇವರು ತೊಗೊಂಡು ಬಂದಿದ್ದಾರೆ. ಏನಕ್ಕೋಸ್ಕರ ಅಂದರೆ 25 ಲ್ಯಾಕ್ ಪರ್ಸನ್ಸಿಗೆ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಮೂಲಕ ಲೋನ್ನ ಪ್ರೊವೈಡ್ ಮಾಡೋದಕ್ಕೋಸ್ಕರ ತೊಗೊಂಡು ಬಂದಿದ್ದಾರೆ. ಮತ್ತು 11,000 ರಿಜಿಸ್ಟರ್ ಸ್ಟೂಡೆಂಟ್ಸ್, ಟೂರಿಸ್ಟ್ ಮತ್ತು ಗೈಡ್ಸ್, ಟ್ರಾವೆಲ್ ಟೂರಿಸಮ್ ಸ್ಟೇಕ್ ಹೋಲ್ಡರ್ಸ್ಗೆ ಫೈನಾನ್ಷಿಯಲ್ ಸಪೋರ್ಟ್ನ ಕೂಡ ಇವರು ಪ್ರೊವೈಡ್ ಮಾಡ್ತಿದ್ದಾರೆ. ಮತ್ತು ಫ್ರೀ 1 ಮಂತ್ ಟೂರಿಸ್ಟ್ ವೀಸಾನ ಫಸ್ಟ್ 5 ಲ್ಯಾಕ್ ಟೂರಿಸ್ಟಿಗೆ ಪ್ರೊವೈಡ್ ಮಾಡೋದಕ್ಕೆ ಈ ಒಂದು ಸ್ಕೀಮ್ ಅಂಡರಲ್ಲಿ ಫಂಡನ್ನು ಅಲೋಕೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಥಿಂಗ್ ಬಂದರೆ 21 ವೆರೈಟಿ ಆಫ್ ಬಯೋಫೋರ್ಟಿಫೈಡ್ ಕ್ರಾಪ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಏನಕ್ಕೋಸ್ಕರ ಅಂದರೆ ನ್ಯೂಟ್ರಿಷನ್ ಮತ್ತು ಕ್ಲೈಮೇಟ್ ರೆಸಿಲೆನ್ಸ್ ಅಂಡ್ ದ ಟ್ರೈಟ್ಸ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ, ಅಂದರೆ ನೇಷನ್ಗೆ ಡೆಡಿಕೇಟ್ ಮಾಡೋದಕ್ಕೋಸ್ಕರ. ಸೊ ಈಗ ನಾವು ಫುಡ್ಡನ್ನು ತೊಗೊಳ್ಳೋದ್ರ ಜೊತೆಗೆ ಅದರಲ್ಲಿ ನ್ಯೂಟ್ರಿಷನ್ ರಿಚ್ ಇದೆಯಾ ಅನ್ನೋದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಸೊ ಈ ಒಂದು ನ್ಯೂಟ್ರಿಷನ್ನ ಪ್ರೊವೈಡ್ ಮಾಡೋದಕ್ಕೆ ಮತ್ತು ಕ್ಲೈಮೇಟ್ ರೆಸಿಸ್ಟೆನ್ಸ್ನ ಪ್ರೊವೈಡ್ ಮಾಡೋದಕ್ಕೋಸ್ಕರ ಈ ಒಂದು ಬಯೋಫೋರ್ಟಿಫೈಡ್ ಕ್ರಾಪ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ 23,220 ಕ್ರೋರ್ನ ಪಬ್ಲಿಕ್ ಹೆಲ್ತಿಗೋಸ್ಕರ ಅಲೋಕೇಟ್ ಮಾಡಿದ್ದಾರೆ. ಎಸ್ಪೆಷಲಿ ಚಿಲ್ಡ್ರನ್ ಮೇಲೆ ಮತ್ತು ಪೀಡಿಯಾಟ್ರಿಕ್ ಕೇರ್ ಮೇಲೆ ಇವರು ಜಾಸ್ತಿ ಫೋಕಸ್ ಮಾಡ್ತಿದ್ದಾರೆ. ಮತ್ತು ರಿವೈವಲ್ ಆಫ್ ನಾರ್ತ್ ಈಸ್ಟರ್ನ್ ರೀಜನಲ್ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಕೋಆಪರೇಷನ್. ಸೊ ಈ ಒಂದು ನಾರ್ತ್ ಈಸ್ಟರ್ನ್ ರೀಜನ್ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಕೋಆಪರೇಷನ್ ಏನಿದೆ, ಸೊ ಇದನ್ನು ರಿವೈವ್ ಮಾಡೋದಕ್ಕೋಸ್ಕರ 75.45 ಕ್ರೋರ್ನ ಅಲೋಕೇಟ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಆರ್ಟಿಕಲ್ಗೆ ಹೋದರೆ, ಇಂಡಿಯಾ ಟು ಬಿಕಮ್ ಆತ್ಮನಿರ್ಭರ್ ಇನ್ ಫಾಸ್ಫೇಟಿಕ್ ಫರ್ಟಿಲೈಸರ್ಸ್. ನಮ್ಗೆ ಆಲ್ರೆಡಿ ಗೊತ್ತಿದೆ DAP ಮತ್ತು NPK ಫರ್ಟಿಲೈಸರ್ಸ್ ಅಮೌಂಟು ರೀಸೆಂಟಾಗಿ ತುಂಬ ಜಾಸ್ತಿ ಆಗಿತ್ತು. ಏನಕ್ಕೋಸ್ಕರ ಅಂದರೆ ಇಂಟರ್ನ್ಯಾಷನಲ್ ಪ್ರೈಸ್ ರೈಸಸ್ ಆಗಿದ್ದರಿಂದ ಈ ಒಂದು ಪ್ರಾಬ್ಲಮ್ ಆಗಿತ್ತು. ಆ ಒಂದು ಪ್ರಾಬ್ಲಮನ್ನು ಫ್ಯೂಚರಲ್ಲಿ ಫೇಸ್ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಗೌರ್ಮೆಂಟು ಒಂದು ಆ್ಯಕ್ಷನ್ ಪ್ಲ್ಯಾನ್ನ ತೊಗೊಂಡು ಬರೋದ್ರ ಮೂಲಕ ಇಂಡಿಯಾನ ಆತ್ಮನಿರ್ಭರ್ ಭಾರತ್ ಅಂಡರಲ್ಲಿ ಸೆಲ್ಫ್ ಸಫಿಷಿಯೆಂಟ್ ಆಗಬೇಕು ಈ ಒಂದು ರಾಕ್ ಫಾಸ್ಫೇಟ್ ವಿಷಯದಲ್ಲಿ. ಈ ಒಂದು DAP ಮತ್ತು NPK ಫರ್ಟಿಲೈಸರ್ಸ್ ಬೇಕಾಗಿರುವಂಥ ಈ ಒಂದು ರಾಕ್ ಫಾಸ್ಫೇಟ್ನ ನಮ್ಮ ಇಂಡಿಯಾದಲ್ಲೇ ನಾವು ತಯಾರು ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಆ್ಯಕ್ಷನ್ಸ್ ಪ್ಲ್ಯಾನ್ನ ತೊಗೊಂಡು ಬಂದಿದ್ದಾರೆ. ಸೊ ಇದು ಏನಕ್ಕೋಸ್ಕರ ಅಂದರೆ ಕಮರ್ಷಿಯಲ್ ಆಗಿ ಎಕ್ಸ್ಪ್ಲಾಯ್ಟ್ ಮಾಡಬೇಕು, ರ್ಯಾಂಪ್ ಅಪ್ ಮಾಡಬೇಕು ಪ್ರೊಡಕ್ಷನ್ನ. 30 ಲ್ಯಾಕ್ ಮೆಟ್ರಿಕ್ ಟನ್ಸ್ ಆಫ್ ಫಾಸ್ಫೇಟ್ ಡೆಪಾಸಿಟ್ಸ್ ಏನಿದೆ ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡಿ ಪ್ರೊಡಕ್ಷನ್ನ ಜಾಸ್ತಿ ಮಾಡಬೇಕು. ಈ ಒಂದು ಫಾಸ್ಫೇಟ್ ಡೆಪಾಸಿಟ್ಸ್ ಎಲ್ಲಿ ಅವೈಲಬಿಲಿಟಿ ಇದೆ ಅಂದರೆ ರಾಜಸ್ಥಾನ, ಸೆಂಟ್ರಲ್ ಪಾರ್ಟ್ ಆಫ್ ಪೆನಿನ್ಸುಲರ್ ಇಂಡಿಯಾ, ಹಿರಾಪುರ್ ಮತ್ತು ಲಲಿತ್ಪುರ್, ಮಸೂರಿ, ಸಿಂಕ್ಲೆನ್ ಆ್ಯಂಡ್ ಖುದಾ ಬೇಸಿನ್. ಸೊ ಈ ಒಂದು ಪ್ಲೇಸಸಲ್ಲಿ ಏನು ಫಾಸ್ಫೇಟ್ ಅವೈಲಬಿಲಿಟಿ ಇದೆ ಇದನ್ನು ನಾವು ಕಮರ್ಷಿಯಲ್ ಆಗಿ ಎಕ್ಸ್ಪ್ಲಾಯ್ಟ್ ಮಾಡಿ ಪ್ರೊಡಕ್ಷನ್ನ ಜಾಸ್ತಿ ಮಾಡಿ ಸೆಲ್ಫ್ ರಿಲಯಂಟ್ ಇಂಡಿಯಾನ ಮಾಡಬೇಕು ಫಾಸ್ಫೋರಿಕ್ ಫರ್ಟಿಲೈಸರ್ಸ್ ವಿಷಯದಲ್ಲಿ ಅಂತ ಹೇಳಿ ಈ ಒಂದು ಆ್ಯಕ್ಷನ್ ಪ್ಲ್ಯಾನ್ನ ತೊಗೊಂಡು ಬಂದಿದ್ದಾರೆ. ಸೊ ಇದು ಏನು ಮಾಡ್ತು, ಈ ಒಂದು ಸ್ಟೆಪ್ನ ಏನಕ್ಕೋಸ್ಕರ ತೊಗೊಂಡು ಬಂದಿದ್ದಾರೆ ಅಂದರೆ ಇಂಪೋರ್ಟ್ ಡಿಪೆಂಡೆನ್ಸಿನ ಮಿನಿಮೈಸ್ ಮಾಡೋ ಉದ್ದೇಶದಿಂದ, ರಾ ಮೆಟೀರಿಯಲ್ಲು ಕಾಸ್ಟ್ಲಿ ಆಗೋದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ. ಅಬ್ರೋಡಿಂದ ನಾವು ರಾ ಮೆಟೀರಿಯಲ್ನ ಇಂಪೋರ್ಟ್ ಮಾಡ್ಕೊಳ್ತಿದ್ದೀವಿ ಅಂದರೆ ಇಫ್ ಇನ್ ಕೇಸ್ ಅದು ಕಾಸ್ಟ್ಲಿ ಆಯಿತು ಅಂದರೆ ಇಲ್ಲಿ ಕೂಡ ನಾವು ಅದರಿಂದ ತಯಾರು ಮಾಡುವಂಥ ಪ್ರಾಡಕ್ಟ್ಸು ಕಾಸ್ಟ್ಲಿ ಆಗುತ್ತೆ. ಸೊ ಇದು ಆಕ್ಸೆಸಿಬಲ್ಲು ಆಗಲ್ಲ, ಅಫೋರ್ಡಬಲ್ಲು ಆಗಲ್ಲ ಫಾರ್ಮರ್ಸಿಗೆ. ಸೊ ಫಾರ್ಮರ್ ಅದನ್ನು ತೊಗೊಳೋಕ್ಕೂ ಆಗಲ್ಲ. ಹಾಗಾಗಿ ಈ ಒಂದು ಕಾನ್ಫ್ಲಿಕ್ಟ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಇಂಪೋರ್ಟ್ ಡಿಪೆಂಡೆನ್ಸಿನ ಮಿನಿಮೈಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಆ್ಯಕ್ಷನ್ ಪ್ಲ್ಯಾನ್ನ ತೊಗೊಂಡು ಬಂದಿದ್ದಾರೆ. ಸೊ ಲಾಸ್ಟ್ ಟೈಮ್ ನಾವು ನೋಡಿದ್ದೀವಿ DAP ಮತ್ತು NPK ಫರ್ಟಿಲೈಸರ್ಸ್ಗೆ ನಾವು ಎಕ್ಸ್ಟ್ರಾ ಸಬ್ಸಿಡಿನ ಕೊಟ್ಟು ಈ ಒಂದು ಫಾರ್ಮರ್ಸಿಗೆ ಒದಗಿರೋಂಥ ಈ ಒಂದು ಪ್ರೈಸ್ ರೈಸಸ್ ಏನಿದೆ ಅದನ್ನು ಗೌರ್ಮೆಂಟು ವಹಿಸ್ಕೊಂಡು ಫಾರ್ಮರ್ಸಿಗೆ ರಿಲೀಫನ್ನು ಕೊಟ್ಟಿದೆ. ಈ ಒಂದು ಈಗಾಗಿರುವಂಥ ಪ್ರಾಬ್ಲಮ್ ಮತ್ತೆ ಫ್ಯೂಚರಲ್ಲಿ ಬರಬಾರ್ದು ಅನ್ನೋ ಉದ್ದೇಶದಿಂದ ಈ ಒಂದು ಆ್ಯಕ್ಷನ್ ಪ್ಲ್ಯಾನ್ನ ತೊಗೊಂಡು ಬಂದಿದ್ದಾರೆ. ಸೊ ನಮಗೆ ಗೊತ್ತಿದೆ ರೀಸೆಂಟಾಗಿ 1,200 ಇದ್ದಿದ್ದು ಸಡನ್ನಾಗಿ 1,700 ಆಯಿತು ಫರ್ಟಿಲೈಸರ್ಸ್ ರೇಟು. ಸೊ ಹಾಗಾಗಿ ಗೌರ್ಮೆಂಟು 500 ರೂಪೀಸ್ ಸಬ್ಸಿಡಿನ ಪ್ರೊವೈಡ್ ಮಾಡ್ತಿತ್ತು ಫಸ್ಟು.
ಫಾರ್ಮರ್ಸು 700ನ ಪೇ ಮಾಡಿ ತೊಗೊಳ್ಬೇಕಿತ್ತು. ಸೊ ಇಲ್ಲಿ ಮತ್ತೆ ಜಾಸ್ತಿ ಆಗಿದ್ದರಿಂದ ರೇಟು 1700 ಆಗಿದ್ದರಿಂದ ಗೌರ್ಮೆಂಟಿಂದ 1200 ಸಬ್ಸಿಡಿನ ಕೊಟ್ಟರು. ಫಾರ್ಮರ್ಸು ಮತ್ತು 700 ರುಪೀಸ್ನೇ ಕೊಟ್ಟು ಬೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅಂದರೆ ಇಲ್ಲಿ ಗೌರ್ಮೆಂಟ್ ಮೇಲೆ 700 ರುಪೀಸ್ ಎಕ್ಸ್ಟ್ರಾ ಬರ್ಡನ್ ಆಯಿತು. ಸೊ ಈ ಥರ ಒಂದು ಬರ್ಡನ್ ಅಂದರೆ ಇಂಪೋರ್ಟ್ ಡಿಪೆಂಡೆನ್ಸಿಯಿಂದ ಕ್ರಿಯೇಟ್ ಆಗುತ್ತೆ. ಈ ಒಂದು ಇಂಪೋರ್ಟ್ ಡಿಪೆಂಡೆನ್ಸಿನ ರೆಡ್ಯೂಸ್ ಮಾಡೋದ್ರಿಂದ ಸೊ ನಾವು ಸೆಲ್ಫ್ ರಿಲಯಂಟ್ ಇಂಡಿಯಾ ಆಗ್ಬೋದು. ಈ ಒಂದು ಪ್ರೈಸ್ ಇನ್ಸ್ಟೆಬಿಲಿಟಿ ಏನಿದೆ ಅದನ್ನು ಕಂಟ್ರೋಲ್ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಈ ಒಂದು ಆ್ಯಕ್ಷನ್ ಪ್ಲ್ಯಾನ್ನ ತೊಗೊಂಡು ಬಂದಿದ್ದಾರೆ. ಸೊ ರಾಕ್ ಫಾಸ್ಫೇಟ್ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ನ ತಿಳ್ಕೊಳ್ಳೋಣ. ಇದೊಂದು ಕೀ ರಾ ಮೆಟೀರಿಯಲ್ಲು ಡ್ಯಾಪ್ ಮತ್ತು NPK ಫರ್ಟಿಲೈಸರ್ಸಲ್ಲಿ ಯೂಸ್ ಮಾಡ್ತಾರೆ. ಸೊ ಇಂಡಿಯಾ 90% ಇಂಪೋರ್ಟ್ಸ್ ಮೇಲೇ ಡಿಪೆಂಡ್ ಆಗಿದೆ ಈ ಒಂದು ರಾಕ್ ಫಾಸ್ಫೇಟ್ ಮೇಲೆ. ಸೊ ವಾಲಿಟಿಲಿಟಿಯಿಂದ ಇಂಟರ್ನ್ಯಾಷನಲ್ ಪ್ರೈಸಸಲ್ಲಿ ಏನಾದರೂ ವೇರಿ ಆಯಿತು ಅಂದರೆ ಸೊ ಡೊಮೆಸ್ಟಿಕ್ ಪ್ರೈಸಸ್ ಮೇಲೆ ಇದು ತುಂಬ ಅಫೆಕ್ಟ್ ಮಾಡುತ್ತೆ, ಎಸ್ಪೆಷಲಿ ಫರ್ಟಿಲೈಸರ್ಸ್ ಮೇಲೆ. ಸೊ ಇದರಿಂದ ಏನಾಗುತ್ತೆ, ಅಗ್ರಿಕಲ್ಚರ್ ಸೆಕ್ಟರು ಪ್ರೋಗ್ರೆಸ್ಸು ಮತ್ತು ಡೆವಲಪ್ಮೆಂಟು ಹಿಂಡರ್ ಆಗುತ್ತೆ. ಸೊ ಈ ಒಂದು ಹಿಂಡ್ರೆನ್ಸ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಸೆಲ್ಫ್ ರಿಲಯಂಟನ್ನು ನಾವು ಅಚೀವ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸೊ ದೆರ್ ಇಸ್ ನೀಡ್ ಟು ಎಕ್ಸ್ಪಿಡೇಟ್ ದ ಎಕ್ಸ್ಪ್ಲೋರೇಷನ್ ಆ್ಯಂಡ್ ಮೈನಿಂಗ್ ಅವೈಲಬಲ್ ರಾಕ್ ಫಾಸ್ಫೇಟ್ ರಿಸರ್ವ್ಸ್ ಇನ್ ಇಂಡಿಯಾ. ಸೊ ಇಂಡಿಯಾದಲ್ಲಿ ಏನು ಅವೈಲಬಿಲಿಟಿ ಇದೆ ಈ ಫಾಸ್ಫೇಟ್ ರಿಸರ್ವ್ಸು ಅದನ್ನು ನಾವು ಮೈನಿಂಗ್ ಮಾಡಿ ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು, ಎಕ್ಸ್ಪಿಡೇಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. So that's all for today. Thank you all. If you have any doubts you can ask in the comment section. Thank you.